ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಟೆನ್ಷನ್ ಲೈಫು, ಸ್ಟ್ರೆಸ್ಫುಲ್ ಲೈಫಿಂದ ಅನೇಕ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳನ್ನು ನಾವು ಬರಮಾಡ್ಕೊಳ್ತೀವಿ. ಅದರಲ್ಲಿ ಒಂದಾದಂತಹ ಸಮಸ್ಯೆ ಅಂತ ಹೇಳಿದ್ರೆ ನಮ್ಮ ತಲೆ ಕೂದಲಿನ ಉದುರುವಿಕೆ ಸಮಸ್ಯೆ. ಯಾವುದೇ ರೀತಿಯಾದಂಥ ವಯಸ್ಸಿನ ವಯೋಮಿತಿ ಇಲ್ಲದೆ ಈ ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಚಿಕ್ಕ ವಯಸ್ಸಿನಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಕೂಡ ಈ ರೀತಿಯಾದಂಥ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಬರೀ ತಲೆ ಕೂದಲಿನ ಉದುರುವಿಕೆ ಅಂತಾನೆ ಅಲ್ಲ, ತಲೆ ಹೊಟ್ಟಿನ ಸಮಸ್ಯೆ ಆಗಿರ್ಬೋದು, ತಲೆನೋವಿನ ಸಮಸ್ಯೆ ಆಗಿರ್ಬೋದು, ಕಣ್ಣು ಉರಿ ಸಮಸ್ಯೆ ಆಗಿರ್ಬೋದು, ಈ ರೀತಿಯಾದಂಥ ಸಮಸ್ಯೆಗಳು ಬಹಳ ಚಿಕ್ಕ ವಯಸ್ಸಿನಲ್ಲೇ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಕಾರಣಗಳು ಹಲವಾರು ರೀತಿಯಾದಂಥ ಕಾರಣಗಳಿರ್ಬೋದು. ಆದರೆ ಈ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನಮ್ಮ ಕಾರ್ಯಕ್ರಮವನ್ನು ಕೊನೆಯವರೆಗೂ ನೀವು ನೋಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣವಾಗಿ ವರ್ಕ್ ಆಗುವಂಥ ಒಂದು ಪ್ರಾಡಕ್ಟನ್ನು ನಾವು ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ನಿಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ರುಹಾಮಾ ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ನ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಈ ಹೇರ್ ಆಯಿಲ್ ಹೇಗೆ ಅಪ್ಲಿಕೇಶನ್ ಆಗುತ್ತೆ, ಅಂದರೆ ಯಾವ ರೀತಿ ಹಚ್ಕೊಳ್ಳೋದು, ಇದರ ಉಪಯೋಗವೇನು, ಯಾವ ವಯಸ್ಸಿನಲ್ಲಿ ಇದನ್ನು ಹಚ್ಕೊಳ್ಬೇಕಾಗತ್ತೆ, ಯಾವ ವಯಸ್ಸಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ, ಎಷ್ಟು ತಿಂಗಳ ಕಾಲ ಇದನ್ನು ಹಚ್ಕೊಳ್ಬೇಕಾಗತ್ತೆ, ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಏನಾದರೂ ಇದೆಯಾ, ಈ ರೀತಿಯಾದಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ರುಹಾಮಾ ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ನ ಓನರ್ ಆಗಿರುವಂತಹ ಚಂದರ್ ಹಾಗೂ ರಾಣಿಯವರು. ಮೊದಲನೇದಾಗಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ತಮ್ಮಿಬ್ಬರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹೇರ್ ಆಯಿಲ್ನ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ. ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ ಇದು ಹೇಗೆ ಪ್ರಾರಂಭವಾಯಿತು, ಇದಕ್ಕೆ ಪ್ರೇರೇಪಣೆ ಏನು ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಳ್ಳೋಣ. ಸರ್, ಇದು ಹೇಗೆ ಪ್ರಾರಂಭವಾಯಿತು ಸರ್? ಇದು ನಮ್ಮದು ಮೈಸೂರು ಡಿಸ್ಟಿಕ್ ಹುಣಸೂರು ತಾಲೂಕು ಪಕ್ಷಾಸ್ಪುರ ಗ್ರಾಮ ಒಂದು ಊರು ಐತೆ, ಅದು ನಾಗರಹೊಳೆ ರೋಡ್ಲಿ. ಇದು ನಮ್ಮದು ತಾತ ಮುತ್ತಾತ ಕಾಲದಿಂದ, ನಮ್ಮ ಅಜ್ಜ ಕಾಲದಿಂದ ಅವಾಗೆ ಬೆಳೆಸ್ಕೊಂಡು ಇದು ಬಂದಿದ್ದು. ಇದು ಗಿಡಮೂಲಿಕೆ ಐತಿಲ್ಲ, 108 ಗಿಡಮೂಲಿಕೆಗೆ ಸ್ವಂತ ತಯಾರು ಮಾಡಿ ಕಾಯಿಸಿ ಅವ್ರು ಸ್ವಂತವಾಗಿ ಬಳಸ್ತಿದ್ರು. ಅವಾಗ ಮಾರಾಟ ಮಾಡೋಗೆ ಊರಿಗೆ ಜಾತ್ರೆ ಇದ್ರೆ ಜಾತ್ರೆಗೆ ಹೋಗಿ ಮಾರಾಟ ಮಾಡ್ತಾ ಇದ್ರು, ಮನೆಗೆ ಮಾರಾಟ ಮಾಡ್ತಿದ್ರು. ವೀಕ್ಷಕರೇ, ಇವರು ಹೇಳೋ ಪ್ರಕಾರವಾಗಿ ಇದು ಆದಿವಾಸಿಗಳು ಶುರು ಮಾಡಿರುವಂತಹ ಒಂದು ಏರ್ ಆಯಿಲ್ ಪ್ರಾಡಕ್ಟ್ ಆಗಿದೆ. ಸೊ ಮುಂಚಿನ ದಿನಗಳಲ್ಲಿ, ಅಂದ್ರೆ ಸುಮಾರು ವರ್ಷಗಳಿಂದ ಇದು ಮಾರ್ಕೆಟ್ ಅಲ್ಲಿ ಇದೆ. ಬಟ್ ಮುಂಚಿನ ದಿನಗಳಲ್ಲಿ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ತಾತ ಮುತ್ತಾತಂದ್ರ ಕಾಲಿಂದನೂ ಕೂಡ ಇದು ಇದೆ. ಜಾತ್ರೆಗಳಲ್ಲಿ, ಊರ ಹಬ್ಬಗಳಲ್ಲಿ ಹೋಗಿ ಮಾರಾಟ ಮಾಡ್ತಾ ಇದ್ರು. ಸೊ ಇದನ್ನ ಪ್ರಚಲಿತ ಪಡಿಸಬೇಕು, ಅಂದ್ರೆ ಜನಗಳಿಗೆ ಇದನ್ನ ತಲುಪಿಸಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಈಗ ಅವರು ನಮ್ಮ ಕ್ಯಾಮೆರಾ ಮುಂದೆ ಬಂದಿದ್ದಾರೆ. ಈ ಹೇರ್ ಆಯಿಲ್ ಹೇಗೆ ವರ್ಕ್ ಆಗತ್ತೆ ಅನ್ನೋದ್ರ ಕುರಿತಾಗಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇನ್ನು ಈ ಮಾರ್ಕೆಟ್ ನಲ್ಲಿ ಹಲವಾರು ರೀತಿಯಾದಂತಹ ಹೇರ್ ಆಯಿಲ್ಗಳು ಲಭ್ಯವಿದೆ. ಈ ಹೇರ್ ಆಯಿಲ್ಗೂ ಬೇರೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಹೇರ್ ಆಯಿಲ್ಗೂ ಏನು ಒಂದು ವ್ಯತ್ಯಾಸ ಇದೆ ಮ್ಯಾಮ್? ಬೇರೆ ಅಂದ್ರೆ ಮೇಡಮ್, ಇದು ನಮ್ದು ಬಂದು ಗಿಡಮೂಲಿಕೆದು ಒರಿಜಿನಲ್ ಎಣ್ಣೆ ಇರ್ತದೆ. ಬೇರೆಯವರು ಏನ್ ಮಾಡ್ತಾ ಇದ್ದಾರೆ, ನಮ್ದೇ ಹಿಡಿಯೋದಲ್ಲಿ ಕ್ಲಿಕ್ ಮಾಡ್ಕೊಂಡು ಅವರು ತಗೊಬಿಡ್ತಾರೆ. 200ಗೆ 2 ಬಾಟ್ಲು, 300ಗೆ 2 ಬಾಟ್ಲು, ಗೆಟ್ 1 ಫ್ರೀ ಅಂತ ತಗೊಬಿಟ್ಟು ನಮಗೇನೆ ಫೋನ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ನಮ್ಮದೇ ವಿಡಿಯೋ ಇರ್ತದೆ, ನಮ್ಮದೇ ಫೋನ್ ನಂಬರ್ ಇರ್ತದೆ. ಅದಕ್ಕೋಸ್ಕರ ಬಂದು ಅವರು ಫೋನ್ ಮಾಡಿ ನಮಗೆ ಟಾರ್ಚರ್ ಮಾಡ್ತಾರೆ. ಅದು ನಮ್ಮದೇ ಒರಿಜಿನಲ್ ಅಂತಾನೆ ಹೇಳಿನೇ ಇಲ್ಲಿ ಬಂದಿರೋದು ನಾವು. ಯಾಕಂದ್ರೆ ಜನಗಳಿಗೆ ನಮ್ಮ ಎಣ್ಣೆದು ಪತಿ ಗೊತ್ತಾಗಬೇಕು. ನೀಲಾಂಬರಿ ಮತ್ತೆ ಕಸ್ತೂರಿ 2 ಮಿಕ್ಸ್ ಮಾಡಿ ಹಚ್ಚೋದು ವಿಧಾನ ಇರ್ತದೆ. ಆ ವಿಧಾನಗಳು ನಾವೇ ಹೇಳ್ಕೊಡ್ತೀವಿ ಕಸ್ಟಮರ್ಗಳಿಗೆ. ಅವರು ಯಾವಾಗ ಹಚ್ಚಬೇಕು, ಯಾವಾಗ ಅದು ವಾಶ್ ಮಾಡಬೇಕು, ನಾವೇ ಡಿಟೇಲ್ ಹೇಳ್ಕೊಡೋದು ಫೋನಿನ ಮುಖಾಂತರ. ಅದಕ್ಕೋಸ್ಕರ ನಾವು ಹೇಳಿಕೊಡೋದು ಮಾಹಿತಿ. ಓಕೆ ವೀಕ್ಷಕರೇ, ಇವರು ಹೇಳೋ ಪ್ರಕಾರವಾಗಿ ಏನು ಅಂತ ಹೇಳಿದ್ರೆ 2 ರೀತಿಯಾದಂತಹ ಎಣ್ಣೆಗಳಿವೆ. ಒಂದು ನೀಲಾಂಬರಿ, ಒಂದು ಕಸ್ತೂರಿ. ಈ 2 ಬಾಟಲ್ಗಳು ಲಭ್ಯವಿರುತ್ತೆ. ಅದನ್ನ ಅಪ್ಲಿಕೇಶನ್ ಹೇಗೆ ಮಾಡಬೇಕು, ಅದರ ಪ್ರಮಾಣ ಹೇಗಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಈ ಹೇರ್ ಆಯಿಲ್ ಯಾವ ರೀತಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಸರ್, ಮಾರ್ಕೆಟ್ ಅಲ್ಲಿ ಈ ಹೇರ್ ಆಯಿಲ್ ನ ತಗೊಳ್ಬೇಕು ಅಂದ್ರೆ ಹೇಗೆ? ಆನ್ಲೈನ್ ನ ಮುಖಾಂತರವಾಗಿ ಇದನ್ನ ಆರ್ಡರ್ ಮಾಡಬಹುದಾ? ಮೇಡಮ್, ಇದು ಒಂದು ಚಲೋ ಜನ ಫ್ಲಿಪ್ಕಾರ್ಟ್ಲಿ, ಅಮೆಜಾನ್ಲಿ, ಮೇಜಾನ್ಲಿ ನಮ್ಮ ಎಣ್ಣೆ ಮಾರಾಟ ಇಲ್ಲ ಮೇಡಮ್. ಮ್ಯಾಮ್, ನೀವು ಹೇಳಿದ್ರೆ ಇದು 2 ರೀತಿಯಾದಂತಹ ಎಣ್ಣೆಗಳಿರುತ್ತೆ ಅಂತ. ಯಾವ ಪ್ರಮಾಣದಲ್ಲಿ ತಗೊಂಡು ಇದನ್ನ ಹಚ್ಕೊಳ್ಬೇಕಾಗುತ್ತೆ, ಯಾವ ರೀತಿ ಹಚ್ಕೊಳ್ಬೇಕಾಗುತ್ತೆ? ಇದು ಮೇಡಮ್ ನಮ್ದು ಬಂದು ಕಸ್ತೂರಿ ನೀಲಾಂಬರಿ ಅಂತ. ಹೆಣ್ಮಕ್ಳು ಬೇಕಾದ್ರೆ ಬಿಡ್ಲಿ ಕೂದಲು ಚಿಕ್ಕ ವಯಸ್ಸಿಗೆ ಆಗ್ಬಿಡ್ತದೆ, ಅದಕ್ಕೆ 2 ಹಚ್ಚಬೇಕು. ಕಸ್ತೂರಿ ಮತ್ತೆ ನೀಲಾಂಬರಿ 2 ಮಿಕ್ಸ್ ಮಾಡಿ ಬುಡಗಳಿಗೆ ಹಾಕಿ ನೈಟ್ಗೆ ಅಪ್ಲೈ ಮಾಡಿದ್ರೆ ಬೆಳಗ್ಗೆಗೆ
ವಾಶ್ ಮಾಡೋದು ಇರ್ತದೆ. ಇಲ್ಲ ಕೆಲವ್ರಿಗೆ ಇದು ಇರ್ತದೆ, ಬಾಂಡ್ಲಿ ಥರ ಇರ್ತದೆ ಚಿಕ್ಕ ವಯಸ್ಸಿಗೆ, ಯವನಸ್ಥರ ಮಕ್ಕಳಿಗೆ, ಮದುವೆ ಆಗದೇ ಇರೋ ಮಕ್ಕಳಿಗೆ, ಅವ್ರಿಗೂ ಇದು 2 ಹಚ್ಚಬೇಕು, ಕಸ್ತೂರಿ ಮತ್ತು ನೀಲಾಂಬರಿ. ಗಂಡು ಮಕ್ಕಳಿಗೆ ಹೆಂಗಂದ್ರೆ ಸಣ್ಣ ಈರುಳ್ಳಿ ನಮ್ಮ ಸಾಂಬಾರಿಗೆ ಹಾಕ್ತೀವಲ್ಲ, ಆ ಈರುಳ್ಳಿಗೆ ತಂದು ಕಟ್ ಮಾಡಿ ಇದು 2 ಒಂದೊಂದು ಡಕ್ಕನ್ ತೆಗ್ದು ಕಸ್ತೂರಿ ಮತ್ತು ನೀಲಾಂಬರಿ ಅದನ್ನ ಮಿಕ್ಸ್ ಮಾಡಿಕೊಂಡು ಅದರಲ್ಲೇ ಬಿಟ್ಟು ಚೆನ್ನಾಗಿ ತಿಕ್ಕಬೇಕು. ಯಾವುದು ಬಾಂಡ್ಲಿ ಇರೋರಿಗೆ ಮತ್ತು ಕೂದಲು ಬೇರೆ ಇರ್ತದೆ, ಈ ಹೀಟಿನ ಅಂಶದಿಂದ ಅದು ಹೋಗ್ಬಿಡ್ತದೆ, ಅವ್ರಿಗೆ ಹಚ್ಚಿದ್ರೆ ಚೆನ್ನಾಗಿ ಕೂದಲು ಬರ್ತದೆ. ಅದು 5 ದಿನ ಕಂಟಿನ್ಯೂ ಹಚ್ಚಬೇಕು. ಆಮೇಲೆ ವಾರಕ್ಕೆ 2-3 ಸತಿ ಹಚ್ಚಿದ್ರೆ ಸಾಕು, ಹಂಗಿರ್ತದೆ. ವೀಕ್ಷಕರು, 2 ರೀತಿಯಾದಂತಹ ಎಣ್ಣೆಗಳಿರುತ್ತೆ. 2 ಬಾಟಲ್ನಲ್ಲೂ ಕೂಡ ಒಂದೊಂದು ಸ್ಪೂನ್ ಎಣ್ಣೆನ ತಗೊಂಡು 2 ಚೆನ್ನಾಗಿ ಮಿಕ್ಸ್ ಮಾಡಿ ತದನಂತರ ರಾತ್ರಿ ಹೊತ್ತು ನೀವು ತಲೆ ಬುರುಡೆಗೆ ಹಚ್ಚಬೇಕಾಗತ್ತೆ. ಅವ್ರು ಹೇಳೋ ಪ್ರಕಾರವಾಗಿ ಚಿಕ್ಕ ಈರುಳ್ಳಿ, ಸಾಂಬಾರ್ ಈರುಳ್ಳಿ ಅಂತ ನಾವು ಯೂಶಲಿ ಕರಿತೀವಿ, ಆ ಈರುಳ್ಳಿನ ರಸದಲ್ಲಿ ಅಥವಾ ಆ ಈರುಳ್ಳಿನ ಅದ್ದಿ ಅದರಲ್ಲಿ ಅಪ್ಲೈ ಮಾಡೋದ್ರಿಂದ ಕೂದಲು ಬಹಳ ಚೆನ್ನಾಗಿ ಬೆಳೆಯುತ್ತೆ. ಇದರ ರಿಸಲ್ಟ್ ಕೇವಲ 5 ದಿನದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರಿ. ಈಗ ಇದನ್ನು ವಾಶ್ ಮಾಡುವಾಗ ಪರ್ಟಿಕ್ಯುಲರ್ ಇಂಥದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ, ನಿಮ್ದೇ ಅದರ ಪ್ರಾಡಕ್ಟ್ ಯೂಸ್ ಮಾಡಿ ವಾಶ್ ಮಾಡಬೇಕು ಆ ತರ ಏನಾದ್ರು ಇದೆಯಾ, ಅಥವಾ ಕಾಮನ್ ಆಗಿ ಅವ್ರು ಯೂಸ್ ಮಾಡುವಂತ ಶಾಂಪೂ ಅವ್ರು ಯೂಸ್ ಮಾಡೋದು ಶಾಂಪೂ ಇರ್ಲಿ ಮೇಡಮ್, ಯಾವುದೇ ರೆಗ್ಯುಲರ್ ಅವರು ಹಾಕ್ತಾರೆ ಅದೇ ಶಾಂಪೂ ಇದ್ರೂ ಪರವಾಗಿಲ್ಲ, ಇದೇ ಅಂತ ಹಾಕ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಓಕೆ, ರುಹಾಮಾ ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ ನ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಅದನ್ನ ಹೇಗೆ ಹಚ್ಕೊಳ್ಳೋದು, ಯಾವ ಟೈಮಲ್ಲಿ ನೀವು ಹಚ್ಕೊಳ್ಬೇಕಾಗತ್ತೆ ಅಂತ ನಾವು ತಿಳ್ಕೊಂಡಿದ್ದಾಯ್ತು. ಇನ್ನು ಆನ್ಲೈನ್ ಮುಖಾಂತರವಾಗಿ ಇದು ಸಿಗೋದಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದನ್ನ ನೀವು ಬೈ ಮಾಡೋಕೆ ಅವಕಾಶವಿರೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಮಾರ್ಕೆಟಿಗೆ ಇನ್ನೂ ಅದನ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ. ಸೊ ನೀವು ಡೈರೆಕ್ಟ್ ಆಗಿ ಮೈಸೂರಿನಲ್ಲಿರುವಂತಹ ಹುಣಸೂರಿಗೆ ಹೋಗಿ ಅವ್ರದ್ದು ಡೈರೆಕ್ಟ್ ಶಾಪ್ ಇದೆ, ಅಲ್ಲಿ ಬೈ ಮಾಡಬಹುದು, ಅಥವಾ ಫೋನಿನ ಮುಖಾಂತರವಾಗಿ ಆರ್ಡರ್ ಮಾಡಿ ಈ ಒಂದು ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡಬಹುದಾಗಿದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಈ ಪ್ರಾಡಕ್ಟ್ ಆರ್ಡರ್ ಮಾಡಬಹುದು. ನಿಮ್ಮ ವಿಳಾಸಕ್ಕೆ ನಾವು ತಲುಪಿಸ್ಕೊಡ್ತೀವಿ. ಅಥವಾ ಈ ಪ್ರಾಡಕ್ಟ್ ಉಪಯೋಗ ನಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅನ್ನೋದಾದ್ರೆ, ಆ ಪ್ರಾಡಕ್ಟ್ ನ ಉಪಯೋಗಿಸ್ಕೊಳ್ಳೋದಾದ್ರೆ ಆ ಪ್ರಾಡಕ್ಟ್ ಮೇಲೆ ಅಂದ್ರೆ ಆ ಬಾಟಲ್ ಮೇಲೆ ಅವರ ಫೋನ್ ನಂಬರ್ ನ ಮೆನ್ಷನ್ ಮಾಡಿದ್ದಾರೆ. ಆ ಫೋನ್ ನಂಬರ್ಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಸರ್, ಮಾರ್ಕೆಟ್ ಅಲ್ಲಿ ಹಲವಾರು ರೀತಿಯಾದಂತಹ ಹೇರ್ ಆಯಿಲ್ಗಳು ಇದೆ. ನಿಮ್ಮ ಹೇರ್ ಆಯಿಲ್ಗೂ ಮಾರ್ಕೆಟ್ ಅಲ್ಲಿ ಇರುವಂತಹ ಹೇರ್ ಆಯಿಲ್ಗೂ ಒರಿಜಿನಲ್ಲೇ ಇದು ಅಂತ ನಾವು ಕಂಡುಹಿಡ್ಕೊಳ್ಳೋದಾದ್ರೆ ಏನಿದೆ ಇದರಲ್ಲಿ? ಅದು ಒರಿಜಿನಲ್ ಕಂಡು ಹಿಡಬೇಕಾದ್ರೆ ಅವರು ನಮಗೆ ಫೋನ್ ಮಾಡಬೇಕು. ಈ ನಂಬರ್ಲಿ 2 ನಂಬರ್ ಐತೆ ಮೇಡಮ್, ಕಸ್ತೂರಿ ನೀಲಾಂಬರಿ. ಅವ್ರು ಫೋನ್ ಮಾಡಿದ್ರೆ ನಾವು ಮಾಹಿತಿನ ತಿಳಿಸ್ತೀವಿ, ಒರಿಜಿನಲ್ ಯಾವ್ದಂತ ತಿಳಿಸ್ಬಿಟ್ಟು ಅವ್ರಿಗೆ ಬುಕಿಂಗ್ ಮಾಡಿ ನಾವು ಪಾರ್ಸಲ್ ಕಳಿಸ್ತೀವಿ ಮೇಡಮ್. ಅದು ಯಾವ ರೀತಿ ಹಚ್ಚಬೇಕಂತ ನಾವು ಹೇಳಿಕೊಡ್ತೀವಿ, ಒಂದು 15 ದಿನ ಗಂಟ ಹೇಳಿಕೊಡ್ತೀವಿ. ಆಮೇಲೆ ಅವ್ರಿಗೆ ಸ್ವಂತ ತಿಳ್ಕೊಂಡ್ಬಿಟ್ರೆ ಅವ್ರು ಸ್ವಂತ ಹಚ್ಕೊಂಡು ಬರ್ತಾರೆ. ಓಕೆ, ಇನ್ನು ಇದು ಗಿಡಮೂಲಿಕೆಗಳಿಂದ ಅಂದ್ರೆ ಗಿಡಮೂಲಿಕೆಗಳನ್ನ ಬಳಸಿ ಇದನ್ನ ತಯಾರು ಮಾಡಿದ್ದೀವಿ ಅಂತ ಹೇಳಿದ್ರಿ. ಯಾವೆಲ್ಲ ಗಿಡಮೂಲಿಕೆಗಳು ಇದರಲ್ಲಿ ಇದೆ ಸರ್? ಸರ್, ಇದು ಬರ್ಮಿ ಇದಾವೆ, ನೀಲಾಂಬರಿ ಐತೆ, ಕಸ್ತೂರಿ ಬೇರ್ಗಳೈತೆ, ಒಂದು ಇದು ದಾಸವಾಳ, ಆಮೇಲೆ ಅಲ್ವೇರಾ, ಆಮೇಲೆ ಇದು ಬರ್ಮಿ, ಆಮೇಲೆ ಇದು ಎಲ್ಲ ಅಲ್ವೇರಾದ ಬೇರ್ಗಳು 108 ಗಿಡಮೂಲಿಕೆಗೆ ಕಾಯಿಸಿ ತೆಗ್ದಿರೋದು ಎಣ್ಣೆ ಮೇಡಮ್. ಕೆಲವು ಜನಗಳಿಗೆ ತಲೆನೋವು ಬಂದ್ಬಿಡ್ತವೆ, ಹೀಟ್ ವಗರ ಇರ್ತವೆ, ಕೂದಲು ಉದುರ್ತವೆ, ಉದುರಿ ತಿಳು ಆಗಿಬಿಡ್ತವೆ, ಹೆಣ್ಣು ಮಕ್ಕಳಿಗೆ ಉದುರಿ ಸಣ್ಣಗೆ ಆಗಿಬಿಡ್ತವೆ. ಅವ್ರಿಗೆ 2 ಬಾಟ್ಲ್ ಹಚ್ಚಿದ್ರಿ ಮೇಡಮ್, ಅದು ಉದುರೋ ಕೂದಲು ಒಂದು 4-5 ದಿನಲ್ಲಿ ಸ್ಟಾಪ್ ಆಗ್ಬಿಟ್ಟು ಕೂದಲು ಬುಡದಿಂದ ಬೆಳೆಯೋಕೆ ಸ್ಟಾರ್ಟ್ ಆಗ್ತವೆ. ಬೆಳೆತೆ ಉದ್ದ ಬರೋದು ಸ್ಟಾರ್ಟ್ ಆಗ್ಬಿಟ್ಟು ಅವ್ರಿಗೆ ನಿಲ್ಲಿಸ್ಬಿಟ್ಟು ಬೇರೆ ಎಣ್ಣೆ ಯಾವುದನ್ನು ಬಳಸ್ಬೋದು. ಓಕೆ, ಇದ್ರ ರಿಸಲ್ಟ್ ಗೊತ್ತಾಗಬೇಕು ಅಂದ್ರೆ ಮಿನಿಮಮ್ ಎಷ್ಟು ತಿಂಗಳ ಕಾಲ ಇದನ್ನು ಉಪಯೋಗಿಸ್ಬೇಕು? ಒಂದು 15 ದಿನ ಸಾಕು ಮೇಡಮ್. 15 ದಿನದಲ್ಲಿ ಅವ್ರಿಗೆ ರಿಸಲ್ಟ್ ಗೊತ್ತಾಗ್ಬಿಡ್ತವೆ, ಉದುರೋದು ಸ್ಟಾಪ್ ಆಗ್ಬಿಟ್ಟು ಮತ್ತೆ ಕೂದಲು ಬೆಳೆಯೋಕೆ ಸ್ಟಾರ್ಟ್ ಆಗ್ತವೆ. ವೀಕ್ಷಕರೇ, ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ ಕೇವಲ 15ರಿಂದ 20 ದಿನಗಳ ಕಾಲ ಉಪಯೋಗಿಸೋದ್ರಿಂದ ಇದರ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಮತ್ತೆ ಕೂದಲಿನ ಹೊಟ್ಟಿನ ಸಮಸ್ಯೆ ಏನಾದರೂ ಇದ್ರೆ ಖಂಡಿತವಾಗಿಯೂ ನಿವಾರಣೆ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಇತ್ತೀಚಿನ ದಿನಗಳಲ್ಲಿ ಗ್ಯಾಜೆಟ್ಸ್ಗಳನ್ನ ಬಳಕೆ ಅತಿ ಹೆಚ್ಚಾಗಿ ಮಕ್ಕಳು ಮಾಡ್ತಾರೆ, ಜೊತೆಗೆ ನಾವು ಕೂಡ ಅಡಿಕ್ಷನ್ ಆಗಿದ್ದೀವಿ. ಸೊ ಇಂತಹ ಸಂದರ್ಭದಲ್ಲಿ ಕಾಮನ್ ಆಗಿ ಕಣ್ಣು ಉರಿ ಬರುವಂಥದ್ದು, ತಲೆನೋವು ಬರುವಂಥದ್ದು ವೆರಿ ಕಾಮನ್ ಅಂತ ಹೇಳ್ಬೋದು. ಇಂತಹ ಸಂದರ್ಭದಲ್ಲಿ ಈ ಹೇರ್ ಆಯಿಲ್ ನ ಉಪಯೋಗಿಸೋದ್ರಿಂದ ಅದಕ್ಕೂ ಕೂಡ ಮುಕ್ತಿ ಸಿಗುತ್ತಂತೆ. ಹಾಗಿದ್ರೆ ಹೇಗೆ ಉಪಯೋಗಿಸ್ಬೇಕು ಮ್ಯಾಮ್, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳಿ. ಅದೇ ಮೇಡಮ್, ಇದು 2 ಐಟಮ್ ಎಣ್ಣೆ ಇರ್ತದೆ, ಮತ್ತೆ 1 ಐಟಮ್ ಎಣ್ಣೆ ಇದ್ರೂ ಪರವಾಗಿಲ್ಲ. ಅದು ಬಾಟಲಲ್ಲಿ ಹಾಕ್ಬಿಟ್ಟು ಒಂದು ಸಣ್ಣ ಬಟ್ಲಲ್ಲಿ ಹಾಕ್ಬಿಟ್ಟು ಬೇರ್ಗಳಿಗೆ ಇದು ಬೇರಿರ್ತದಲ್ಲ ಫುಲ್ ತಲೆಗೆ ಬುಡೆಗೆ ಒಂದು 5 ನಿಮಿಷ ಮಾಲಿಶ್ ಮಾಡಬೇಕು. ಈಗ ಚೆನ್ನಾಗಿ ಮಾಲಿಶ್ ಮಾಡೋದ್ರಿಂದ ಅದೇನಾಗ್ತದೆ, ಎಣ್ಣೆ ಒಳಗಡೆ ಹೋಗಿ ಅದು ಚೆನ್ನಾಗೇ ಏನಾಗ್ತದೆ, ಕಣ್ಣೂರಿ, ತಲೆನೋವು, ಈ ಹೀಟಿನ ಪ್ರಾಬ್ಲಮ್ಮು, ಟೆನ್ಷನ್ನು,
ಅದರಿಂದ ಏನಾಗ್ತದೆ, ಅದು ಕಡಿಮೆ ಆಗ್ತದೆ, ಕಣ್ಣೂರಿನೂ ಕಡಿಮೆ ಆಗ್ತದೆ, ಮತ್ತೆ ಒಳ್ಳೆ ನಿದ್ರೆನೂ ಬರ್ತದೆ ನಮ್ಮ ಗಿಡಮೂಲಿಕೆ ಎಣ್ಣೆದಿಂದ. ಓಕೆ. ಅದಕ್ಕೋಸ್ಕರ ಏನಾಗ್ತದೆ, ಅದು ಒಂದು 5 ನಿಮಿಷ ನರಗಳಿಗೆ ಬೇರಿಂದ ಚೆನ್ನಾಗಿ ಮಾಲಿಶ್ ಮಾಡೋದ್ರಿಂದ ಬೇರುಗಳು ಕೂಡ ತಂಪಾಗಿರ್ತದೆ. ಅದರಿಂದ ಚೆನ್ನಾಗಿ ನಿದ್ರೆನೂ ಚೆನ್ನಾಗಿ ಬರುತ್ತೆ. ಹೌದು. ಅಂದ್ರೆ ಚಿಕ್ಕ ವಯಸ್ಸು ಅಂದ್ರೆ ಯಾವ ವಯಸ್ಸಿಂದ ಇದನ್ನ ಶುರು ಮಾಡಬಹುದು? ಇದು 1 ವರ್ಷದಿಂದ ಪಾಪುದಿಂದನೂ ಹಚ್ಚಬಹುದು, ಏನು ಸೈಡ್ ಎಫೆಕ್ಟ್ ಇಲ್ಲ. ವಯಸ್ಸಾಗಿರೋರ್ಗು, ಓಕೆ, ಎಷ್ಟು ವಯಸ್ಸಾಗಿದ್ರು, ಅಜ್ಜಿ ಆಗಿದ್ರು ಪರವಾಗಿಲ್ಲ. ಗಂಡಸರು ಹೆಂಗಸರು ಫ್ಯಾಮಿಲಿ ಹಚ್ಚೋ ಎಣ್ಣೆ ಇದು. ವೀಕ್ಷಕರೇ, ತಲೆನೋವಿನಿಂದ ಮುಕ್ತಿ ಬೇಕು ಅಥವಾ ಕಣ್ಣೂರಿ ಸಮಸ್ಯೆಯಿಂದ ಮುಕ್ತಿ ಬೇಕು ಅನ್ನೋಂಥವ್ರು ಕೂಡ ಈ ರುಹಾಮಾ ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ ನ ಉಪಯೋಗಿಸಬಹುದು. ಪ್ರತಿನಿತ್ಯ ರಾತ್ರಿ ಹೊತ್ತು ಇದನ್ನ ಹಚ್ಕೊಳ್ಳೋದ್ರಿಂದ ಒಳ್ಳೇದು, ಅಥವಾ ರಾತ್ರಿ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡಬಹುದು, ಅಥವಾ ಇಡೀ ದಿನ ನಾನು ಅದನ್ನ ಅಪ್ಲೈ ಮಾಡ್ಕೊಳ್ತೀನಿ ಅನ್ನೋರ್ಗೂ ಕೂಡ ಇದು ಉಪಯೋಗಕ್ಕೆ ಬರುತ್ತೆ. ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಈ ಹೇರ್ ಆಯಿಲ್ ನ ನೀವು ಉಪಯೋಗಿಸಬಹುದು. ನಿಮ್ಮ ತಲೆ ಕೂದಲು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಈ ಹೇರ್ ಆಯಿಲ್ ಉಪಯೋಗಕ್ಕೆ ಬರುತ್ತೆ. ಜೊತೆಗೆ ತಲೆ ಹೊಟ್ಟಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂತಹ ಏರ್ ಆಯಿಲ್, ಒಂದು ಬ್ಯೂಟಿಫುಲ್ ಏರ್ ಆಯಿಲ್ ಅಂದ್ರೆ ತಪ್ಪಾಗ್ಲಾರ್ದು. ಇನ್ನು ಇದು ಮಾರ್ಕೆಟ್ಗೆ ಜನಗಳಿಗೆ ತಲುಪಬೇಕು ಅನ್ನೋ ಒಂದು ದೃಷ್ಟಿಯಿಂದ ನೀವಿವತ್ತು ಮೀಡಿಯಾ ಮುಂದೆ ಬಂದಿದ್ದೀರಾ ಅಥವಾ ಕ್ಯಾಮೆರಾ ಮುಂದೆ ಬಂದಿದ್ದೀರಾ. ಸೊ ಮಾರ್ಕೆಟ್ನಲ್ಲಿ ಅಂದ್ರೆ ಆನ್ಲೈನ್ ಮುಖಾಂತರವಾಗಿ ಅಥವಾ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಇದು ಸಿಗಲ್ಲ, ಡೈರೆಕ್ಟ್ ಆಗಿ ನಿಮ್ಮ ಹತ್ರನೇ ತಗೊಳ್ಬೇಕು ಅಂತ ಹೇಳಿದ್ರಿ. ಸೊ ಮೈಸೂರಿಗೆ ಬಂದು ಹುಣಸೂರಲ್ಲಿ ನಾವು ಇದನ್ನ ಆರ್ಡರ್ ಮಾಡಕ್ ಆಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲೋ ಇರ್ತೀವಿ ನಾವು. ಅಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಅಥವಾ ಬೇರೆ ಬೇರೆ ನಮ್ಮ ರಾಜ್ಯದಲ್ಲೇ ಬೇರೆ ಬೇರೆ ಕಡೆ ಏನಾದರೂ ನಿಮ್ಮ ಶಾಪ್ಸ್ ಇದೆಯಾ ಸರ್? ಮೇಡಮ್, ಈಗ ಅದು ಆಲೋಚನೆ ಮಾಡ್ತಿದ್ದೀವಿ, ನಾವು ಆಲೋಚನೆ ಮಾಡ್ತಿದ್ದೀವಿ. ಈಗ ಶುರು ಆಗ್ಬಿಟ್ರೆ ಶುರು ಆಗ್ತಿದ್ದಾವೆ ಮೇಡಮ್. ಬೇರೆ ಕಡೆ ಎಲ್ಲಾ ಕಡೆ ಮಾಡ್ಬೇಕಂತ ಒಂದು ಆಲೋಚನೆ ಮಾಡ್ತಿದ್ದೀವಿ, ಪ್ಲಾನಿಂಗ್ ಮಾಡ್ತಿದ್ದೀವಿ. ಓಕೆ. ಈಗ ಸದ್ಯದಲ್ಲಿ ಮೈಸೂರಿನಲ್ಲಿ ಹುಣಸೂರಲ್ಲಿ ಮಾತ್ರ ನಿಮ್ದು ಶಾಪ್ ಇದೆ. ಓಕೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಹಲವಾರು ಕಡೆ ಇವರ ಬ್ರಾಂಚಸ್ ಓಪನ್ ಆಗುವಂತ ಒಂದು ಪ್ಲಾನ್ ಇದೆ. ಇನ್ನು ಸರ್, ಫ್ರಾಂಚೈಸ್ಗೆ ಏನಾದ್ರೂ ಪ್ಲಾನ್ ಮಾಡುವಂಥವ್ರು, ಇಂಟ್ರೆಸ್ಟ್ ಇರೋವಂಥವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಾ? ಮಾಡಬಹುದು ಮೇಡಮ್. ಡೈರೆಕ್ಟ್ ಆಗಿ ಬಂದು ನಮ್ಗೆ ಪರ್ಚೇಸ್ ಮಾಡ್ಕೊಂಡು ಯಾವ ರೀತಿ ತಗೊಳ್ಬೇಕು, ಯಾವ ರೀತಿ ಮಾರಾಟ ಮಾಡಬೇಕು, ಯಾವ ರೀತಿ ಹಚ್ಚಬೇಕು ಎಲ್ಲ ಅವರಿಗೆ ಮಾಹಿತಿ ಹೇಳಿ ಕೊಡ್ತೀವಿ ಮೇಡಮ್. ಓಕೆ. ಇನ್ನು ವೀಕ್ಷಕರೇ, ಫ್ರಾಂಚೈಸಿನಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಹಾಗೆ ಈ ಒಂದು ಹೇರ್ ಆಯಿಲ್ನ, ಈ ಪ್ರಾಡಕ್ಟ್ನ ನೀವು ಬೈ ಮಾಡಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ನಿಮ್ಮ ವಿಳಾಸಕ್ಕೆ ನಾವು ಅದನ್ನು ತಲುಪಿಸ್ಕೊಡ್ತೀವಿ. ಅಥವಾ ಡೈರೆಕ್ಟಾಗಿ ಬಂದು ಇವರನ್ನ ಮೀಟ್ ಮಾಡಿ ತದನಂತರ ಈ ಪ್ರಾಡಕ್ಟ್ ಅನ್ನು ನಾನು ಪರ್ಚೇಸ್ ಮಾಡ್ತೀನಿ ಅನ್ನೋವಂಥವ್ರು ಮೈಸೂರಿನ ಹುಣಸೂರಿಗೆ ಹೋಗಿ ಪರ್ಚೇಸ್ ಮಾಡ್ಲಿಕ್ಕೆ ಅವಕಾಶವಿರುತ್ತೆ. ಮ್ಯಾಮ್, ನೀವು ಹೇಳಿದ್ರೆ ರಾತ್ರಿ ಹಚ್ಚಿ ಬೆಳಗ್ಗೆ ಅದನ್ನ ವಾಶ್ ಮಾಡ್ಬಿಡಿ. ಕಾಮನ್ ಆಗಿ ನೀವು ಏನ್ ಯೂಸ್ ಮಾಡ್ತೀರಾ ಹೇರ್ ವಾಶ್ಗೆ ಅದನ್ನೇ ಯೂಸ್ ಮಾಡಿ ಅಂತ ಹೇಳಿದ್ರಿ. ಕೆಲವರು ಒಂದು ದಿನವಿಡೀ ತಲೆಯಲ್ಲಿ ಎಣ್ಣೆ ಇಟ್ಕೊಳ್ಳುವಂಥದ್ದು ಅಥವಾ 2 ದಿನಗಳ ಕಾಲ ತಲೆಗೆ ಎಣ್ಣೆ ಹಚ್ಚಿ ಬಿಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ತಲೆನೋವು ಬರುವಂಥದ್ದು, ತಲೆ ಭಾರ ಆಗುವಂಥದ್ದು, ಆ ತರ ಏನಾದ್ರು ಈ ಪ್ರಾಡಕ್ಟ್ ಆಗುತ್ತಾ? ಏನು ಇಲ್ಲ ಮೇಡಮ್. ಒಂದಿನ ಪೂರ್ತಿ ಇಟ್ಟು ಬೆಳಗ್ಗೆ ಹಚ್ಕೊಂಡ್ರೆ ಸಂಜೆಗೂ ಸ್ನಾನ ಮಾಡ್ಬೋದು, ಇಲ್ಲ ಮತ್ತೆ ಬೆಳಗ್ಗೆನೂ ಸ್ನಾನ ಮಾಡ್ಬೋದು. ಏನು ಪ್ರಾಬ್ಲಮ್ ಇಲ್ಲ ಇದು. ಯಾವುದು ಪ್ರಾಬ್ಲಮ್ ಇಲ್ಲ. ತಲೆನೋವು ಯಾವುದು ಸೈಡ್ ಎಫೆಕ್ಟ್ ಇಲ್ಲ. ಇನ್ನೂ ತಲೆನೋವು ಹೋಗ್ತದೆ ಇದರಿಂದ. ಹೌದು. ಓಕೆ. ಈ ಒಂದು ಪ್ರಾಡಕ್ಟ್ ಅದಕ್ಕೆ ಹೇಗೆ ಉಪಯೋಗವಾಗತ್ತೆ ತಿಳ್ಕೊಳ್ಳೋಣ ಸರ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮೇಡಮ್, ಇದು ಸ್ವಲ್ಪ ಸಣ್ಣ ವಯಸ್ಸಿಂದ ಹೀಟಿಂದ ಸಂಶಯದಿಂದ, ಡ್ಯಾಂಡ್ರಫ್ ಸಂಶಯದಿಂದ, ಇವರು ಯಾವುದೇ ಜಡ್ಡಿನ ಅಂಶದಿಂದ, ಯಾವುದೋ ಈ ತೊಪ್ಪಿ ಹಾಕ್ತಾರೆ ಕೆಲಸ ಕಾರ್ಯಗೆ, ಯಾವ ಕಂಪ್ನಿ ಕಾರ್ಯಗೆ ಹೋಗಿ ಹೋಗಿ ಅದು ಉದುರೋಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಲವು ಜನಗಳಿಗೆ ಹೀಟ್ ವಗರಿಂದ ಉದುರಿ ತಿಳುವಾಗಿ ಆಗಿಬಿಡ್ತವೆ. ಸಣ್ಣ ಬಾಂಡ್ಲಿ ಥರ ಬರೋಗಿ ಸ್ಟಾರ್ಟ್ ಆಗಿಬಿಡ್ತವೆ. ಅದು ಏನು ಥರ ಮಾಡ್ತೀವಿ ಮೇಡಮ್, ಇದು 2 ಥರದ್ದು ಎಣ್ಣೆ ಬರ್ತವೆ. ಕಸ್ತೂರಿ, ನೀಲಾಂಬರಿ. ಇದು ಕಸ್ತೂರಿ, ಇದು ನೀಲಾಂಬರಿ. ಇದು 2 ಮಿಕ್ಸ್ ಮಾಡ್ಕೊಂಡು ಇದರಲ್ಲೇ ಒಂದು ಮುಚ್ಚಳ, ಇದರಲ್ಲೇ ಒಂದು ಮುಚ್ಚಳ, 2 ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಈರುಳ್ಳಿ ಬರ್ತವೆ. ಆ ಸಣ್ಣ ಈರುಳ್ಳಿ ತುದಿ ಕಟ್ ಮಾಡಿಬಿಟ್ಟು ಎಣ್ಣೆಲಿ ಹಿಂಗೆ ಹಜ್ಜಿ ಚೆನ್ನಾಗಿ ಉಜ್ಜೋದು. ನೈಟ್ ಉಜ್ಜಿಬಿಟ್ಟು ಒಂದು 2 ನಿಮಿಷ ಬಿಟ್ಟು ಆಮೇಲೆ ಆ ಎಣ್ಣೆ ಇರೋದು ಒಳಗೆ ಕ್ಲೀನಾಗಿ ಹಚ್ಚಿಬಿಟ್ಟು ಮನೆಗೆ ಬಿಡೋದು. ಬೆಳಗ್ಗೆ ಶಾಂಪೂದಾಗ ವಾಶ್ ಮಾಡೋದು. ವಾರಕ್ಕೆ 3 ಸಲ ಹಚ್ಚೋದು. ವಾರಕ್ಕೆ 3 ಸಲ ಹಚ್ಚಿದ್ರೆ ಒಂದು 4-5 ದಿನಲ್ಲಿ ಕೂದಲು ಸ್ಟಾಪ್ ಆಗ್ಬಿಟ್ಟು ಮತ್ತೆ ಒಂದು 15 ದಿನ 20 ದಿನದಲ್ಲಿ ಕೂದಲು ಬೆಳಿಗ್ಗೆ ಸಣ್ಣ ಕೂದಲು ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ. ಬೆಳಿತೆ ಇದು ಚೆನ್ನಾಗಿ 2 ಬಾಟಲ್ ಖಾಲಿ ಆಗಿಬಿಟ್ರೆ ಮತ್ತೆ ಕೂದಲು ಟೋಪ್ ಥರ ಬಂದು ಈ ಥರ ಬಂದು ಎಣ್ಣೆ ಮುಗಿದು ಹೋಗಿದ್ರೆ ಮತ್ತೆ ತಗೊಳೋದು ಹಚ್ಚೋದು ಅವಶ್ಯಕತೆ ಇಲ್ಲ ಮೇಡಮ್. ಅಂದ್ರೆ ಮಿನಿಮಮ್ ಎಷ್ಟು ತಿಂಗಳ ಕಾಲ ಉಪಯೋಗಿಸೋದ್ರಿಂದ? 6 ತಿಂಗಳು ಬರ್ತಾವೆ ಮೇಡಮ್. ಓಕೆ. ಒಂದೊಂದು ಬಾಟಲ್ 6 ತಿಂಗಳು, 2 ಬಾಟಲ್ 6 ತಿಂಗಳು ಬರ್ತವೆ, 1 ಬಾಟಲ್ 3 ತಿಂಗಳು ಬರ್ತವೆ. ಓಕೆ. ಆದ್ರೆ ಇದ್ರ ಉಪಯೋಗ ಬೇಕು, ಅದ್ರ ಗುಡ್ ರಿಸಲ್ಟ್ ಬೇಕು ಅಂದ್ರೆ 2 ಬಾಟಲ್ ಯೂಸ್ ಮಾಡಬೇಕು.
ಓಕೆ. ಇದು ಕೂದಲು ಹೋಗಿ ಹೋಗಿ ಸ್ವಲ್ಪ ಬಾಣ್ಲಿ ತರ ಕಾಣ್ತಿದಾವಲ್ಲ, ಅವ್ರಿಗೆ 2 ಥರದ ಎಣ್ಣೆ ಬರ್ತವೆ, ಕಸ್ತೂರಿ, ನೀಲಾಂಬರಿ. ಎರಡು ಮಿಸ್ ಮಾಡಿ ಹಾಕಿದ್ರೆ 2 ಜಡ್ಡು ಅಂಶ, ಹೀಟಿನ ಅಂಶ, ಉದುರು ಕೂದಲು ಎಲ್ಲ ಸ್ಟಾಪ್ ಆಗ್ಬಿಟ್ಟು ಮತ್ತೆ ಬೆಳೆಯೋಕೆ ಸ್ಟಾರ್ಟ್ ಆಗ್ತವೆ. ಬೆಳಿತೆ 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 6 ತಿಂಗಳ ಗಂಟ ಚೆನ್ನಾಗಿ ರಪ್ಪಾಗಿ ಬಂದು ಟೋಪ್ ತರ ಬಂದು ಎಣ್ಣೆ ಮುಗಿದು ಹೋದ್ರೆ ಮತ್ತೆ ತಗೊಳೋದು ಹಚ್ಚೋದು ಅವಶ್ಯಕತೆ ಇಲ್ಲ. ಹೆಣ್ಣು ಮಕ್ಕಳಿಗೆ ಬಂದ್ರೆ ಹಲವಾರು ರೀತಿಯಾದಂತಹ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಕೂದಲು ಉದುರುವಿಕೆ ಸಮಸ್ಯೆ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಸೊ ಹೆಣ್ಣು ಮಕ್ಕಳು ಇದರ ಉಪಯೋಗವನ್ನ ಹೇಗೆ ಪಡ್ಕೊಳ್ಬಹುದು ಮ್ಯಾಮ್? ಯಾವ ರೀತಿ ಹಚ್ಚಬೇಕಾಗತ್ತೆ? ಅವರ ಉಪಯೋಗ ಹೇಗೆ ಮಾಡ್ಕೊಳ್ಬಹುದಾ? ಅದೇ ಮ್ಯಾಮ್, ಉದ್ರಿಕೆ ಚಾಲು ಆಗ್ಬಿಡ್ತದೆ, ಹೀಟ್ ಪ್ರಾಬ್ಲಮ್ ಅವ್ರಿಗೇನು ಬಾಡಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ನಾರ್ಮಲ್ ಆಗಿ ಅದರಿಂದ ಏನಾಗ್ತದೆ, ನಮ್ಮ ಗಿಡಮೂಲಿಕೆ ಎಣ್ಣೆ ಬೇರ್ಗೆ ನಮ್ಮ ಇದರಿಂದನೇ ಕೈ ಬೆರಳಿಂದನೇ ಚೆನ್ನಾಗಿ ಒಂದು ಮಸಾಜ್ ಮಾಡಬೇಕು. ಬುಡಕ್ಕೆ ಮಸಾಜ್ ಮಾಡಿಕೊಡ್ಬೇಕು, ಚೆನ್ನಾಗಿ ಹಚ್ಚಬೇಕು. ಹಚ್ಚೋದ್ರಿಂದ ಏನಾಯ್ತದೆ, ಅದು ಉದುರುವಿಕೆ ಏನಾಗ್ತದೆ 10-15 ದಿವಸಕ್ಕೆ ಕಮ್ಮಿ ಆಗ್ಬಿಡ್ತದೆ. ಉದುರೋದು ಮತ್ತೆ ಡ್ಯಾಂಡ್ರೂಪ್ ಇರ್ತದೆ, ಹಿಟ್ಟಿನ ಪ್ರಾಬ್ಲಮ್ಮು, ತಲೆನೋವು, ಕಣ್ಣೂರಿ, ಯಾವುದೇ ಸಮಸ್ಯೆನೂ ಕ್ಲಿಯರ್ ಆಗ್ತದೆ 10-15 ದಿವಸಕ್ಕೆ. ಆಮೇಲೆ ಬೆಳೆಯೋಕೆ ಚಾಲು ಆಗ್ತದೆ. ಪ್ರತಿ ತಿಂಗಳು 2 ಇಂಚು 3 ಇಂಚು 4 ಇಂಚು ಕೂದಲು ಬೆಳೆಯೋಕೆ ಚಾಲು ಆಯ್ತದೆ. ಹಂಗೆ 6 ತಿಂಗಳು ಹಚ್ಚಿ ಬಿಟ್ಬಿಟ್ರೆ ಸಾಕು. ಮತ್ತೆ ತಕೊಳ್ಬೇಕಂದ್ರೆ ಇನ್ನೂ ಉದ್ದ ಬೇಕಂದ್ರೆ ತಕೋಬಹುದು. ಆದ್ರೆ 6 ತಿಂಗಳ ಕೋರ್ಸ್ ಇರ್ತದೆ ನಮ್ದು, 2 ಬಾಟ್ಲು. 6 ತಿಂಗಳಂದ್ರೆ ಅದು ಚೆನ್ನಾಗೆ ಬೆಳೆಯೋಕೆ ಆರಂಭ ಆಗ್ಬಿಟ್ರೆ ಅದು ಮತ್ತೆ ಬೆಳೀತಾ ಹೋಗ್ತಾ ಇರ್ತದೆ. ಮತ್ತೆ ತಗೋಬೇಕಂತ ಏನು ಅವಶ್ಯಕತೆ ಇರೋಕಿಲ್ಲ. ಹೆಣ್ಮಕ್ಳಿಗೆ ಇನ್ನೂ ಇಷ್ಟ ಇದ್ರೆ ಇನ್ನೂ 2 ಬಾಟ್ಲು ತರಿಸ್ಕೊಳ್ಬಹುದು. ಹೌದು. ಅಂದ್ರೆ ನೀವು ಹೇಳೋ ಪ್ರಕಾರವಾಗಿ ಮಿನಿಮಮ್ 2 ಬಾಟ್ಲು ಯೂಸೇಜ್ ಮಾಡ್ಲೇಬೇಕು. ಅದ್ರ ರಿಸಲ್ಟ್ ಗುಡ್ ರಿಸಲ್ಟ್ ಬರಬೇಕು ಅಂದ್ರೆ 6 ತಿಂಗಳ ಕಾಲ ಉಪಯೋಗಿಸಿ ನೋಡಿ, ಅದ್ರ ರಿಸಲ್ಟ್ ನಿಮಗೆ ಗೊತ್ತಾಗತ್ತೆ ಅಂತ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಹೇರ್ ಪ್ರಾಡಕ್ಟ್ ನಿಮ್ಗೆ ಇಷ್ಟವಾಗಿದ್ದಲ್ಲಿ ರುಹಾಮಾ ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ ನಿಮಗೂ ಕೂಡ ಇಷ್ಟವಾಯಿತು, ನಮ್ಮ ತಲೆ ಕೂದಲು ಕೂಡ ಇಷ್ಟೇ ಚೆನ್ನಾಗಿ ಬೆಳಿಬೇಕು, ಸೊಂಪಾಗಿ ಬೆಳಿಬೇಕು, ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತಹ ಪ್ರಾಡಕ್ಟ್ ಅನ್ನ ನೀವು ಉಪಯೋಗಿಸಬೇಕು ಅನ್ನೋದಾದ್ರೆ ಖಂಡಿತವಾಗಿಯೂ ಈ ಏರ್ ಪ್ರಾಡಕ್ಟ್ ಅನ್ನ ನೀವು ಉಪಯೋಗಿಸಬಹುದು. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಈ ಒಂದು ಪ್ರಾಡಕ್ಟ್ ನ ಆರ್ಡರ್ ಮಾಡಬಹುದಾಗಿದೆ. ನಿಮ್ಮ ವಿಳಾಸಕ್ಕೆ ನಾವು ಅದನ್ನ ತಲುಪಿಸಿ ಕೊಡ್ತೀವಿ. ಸರ್, ಇದು ಒಂದು ಬಾಟಲ್ಗೆ ಎಷ್ಟು ಕಾಸ್ಟ್ ಆಗುತ್ತೆ, ಅಂದ್ರೆ ಎಷ್ಟು ರೇಟ್ ಇರಬಹುದು ಇದು? ಮೇಡಮ್, ಇದ್ಮೇಲೆ MRP ರೇಟ್ ಇದ್ಮೇಲೆ ಇರ್ತವೆ. MRP ರೇಟ್ ಆಯ್ತಾ ಇದ್ಮೇಲೆ 1500 ರೂಪಾಯಿ ಅರ್ಧ ಲೀಟರ್. ಇದು 1 ಲೀಟರ್ಗೆ 3000 ರೂಪಾಯಿ. 6 ತಿಂಗಳು ಕರೆಕ್ಟ್ ಬರ್ತಾವೆ ಮೇಡಮ್. ಮತ್ತೆ ತಗೊಳೋದು ಹಚ್ಚೋದು ಅವಶ್ಯಕತೆ ಇಲ್ಲ. ಕೂದಲು ಚೆನ್ನಾಗಿ ಬೆಳಿತಾವೆ, ರಪ್ಪಾಗಿ ಉದ್ದಾಗಿ ಬರ್ತವೆ, ಡಾಟಾಗಿ ಬಂದಾಗ ಬೆಳಿತಾವೆ. ಉದ್ರಿ ಬಾಣ್ಲಿ ಆಗ್ಬಿಟ್ರೆ, ತಿಳುವಾಗಿದ್ರೆ ಅವ್ರಿಗೆ 6 ತಿಂಗಳು ಸಾಕು, 2 ಬಾಟ್ಲು ಸಾಕು. ಹೆಣ್ಣು ಮಕ್ಳಿಗೇನು 2 ಬಾಟ್ಲು ಸಾಕು. ವೀಕ್ಷಕರೇ, ಇವ್ರು ಹೇಳೋ ಪ್ರಕಾರವಾಗಿ 1 ಬಾಟಲ್ಗೆ 1,500, ಕೇವಲ 1,500. 2 ಬಾಟಲ್ ಇಂದ ಸೇರಿ ಕೇವಲ 3,000 ರೂಪಾಯಿನಲ್ಲಿ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಕೂದಲು ಉದುರುವಿಕೆ ಸಮಸ್ಯೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನಾವು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾಡ್ಕೊಳ್ತೀವಿ, ಟ್ರೀಟ್ಮೆಂಟ್ಗಳನ್ನ ತಗೊಳ್ತೀವಿ, ಲಕ್ಷಾಂತರ ರೂಪಾಯಿ ಇದಕ್ಕೋಸ್ಕರ ನಾವು ಖರ್ಚು ಮಾಡ್ತೀವಿ. ಸೊ ಕೇವಲ ಸಾವಿರಾರು ರೂಪಾಯಿಗಳಲ್ಲೇ ಇದಕ್ಕೆ ರಿಸಲ್ಟ್ ಬೇಕು ಅಂದ್ರೆ ಖಂಡಿತವಾಗಿಯೂ ನೀವು ರುಹಾಮಾ ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ನ ನೀವು ಪರ್ಚೇಸ್ ಮಾಡಬಹುದು. ಕೆಲವರು ಬಡವರು ಇರ್ತಾರೆ, ಅದಕ್ಕೆ ಖರ್ಚು ಮಾಡೋಕ್ಕೆ, ಅದಕ್ಕೆ ಸ್ಪೆಂಡ್ ಮಾಡೋಕ್ಕೆ ಅಷ್ಟು ಸಾವಿರಾರು ರೂಪಾಯಿ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಒಂದೇ ಬಾಟಲ್ನ ಅವ್ರು ಉಪಯೋಗಿಸಬಹುದಾ? ಈಗ 1 ಬಾಟಲ್ ತಗೊಂಡು ಉಪಯೋಗಿಸೋದ್ರಿಂದ ರಿಸಲ್ಟ್ ಗೊತ್ತಾಗುತ್ತಾ ಮ್ಯಾಮ್, ಅಥವಾ 2 ಬಾಟಲ್ ಅವ್ರು ತಗೊಳ್ಳೇಬೇಕಾಗತ್ತಾ? ಇದು ಮೇಡಮ್, ನೀವು ರಿಸಲ್ಟ್ ಬೇಕಂದ್ರೆ 1 ಬಾಟಲ್ ತಕ್ಕೊಂಡು ಹಚ್ಬಹುದು, ತೀರಾ ಆಗೋಕಿಲ್ಲ ಅಂತ ಹೇಳಿದ್ರೆ. 1 ಬಾಟ್ಲ್ ಹೆಂಗಂದ್ರೆ 10-15 ದಿವಸಕ್ಕೆ ಅವ್ರ ರಿಸಲ್ಟ್ ಬರ್ತದೆ, ಮತ್ತೆ 3 ತಿಂಗಳು ಕಂಟಿನ್ಯೂ ಬರ್ತದೆ. 3 ತಿಂಗಳ ಆದ್ಮೇಲೆ ಇನ್ನೊಂದು ಬಾಟ್ಲು ತರಿಸ್ಕೊಳ್ಬಹುದು. ಇಲ್ಲ 1 ತಿಂಗಳು 3 ತಿಂಗಳು ಸಾಕಂದ್ರೂ ಪರವಾಗಿಲ್ಲ, ಒಬ್ಬೊಬ್ರಿಗೆ ಅಷ್ಟೇ ರಿಸಲ್ಟ್ ಸಾಕಂದ್ರೆ. ಇನ್ನು ಬೆಳಿಬೇಕಂತ ಆಸೆ ಇದ್ರೆ ಇನ್ನೊಂದು ಬಾಟ್ಲು ತಗೋಬೇಕು. ಭಾರಿ ಸಮಸ್ಯೆ ಇರ್ತದೆ, ಮದುವೆ ಆಗೋ ವಯಸ್ಸು ಇರ್ತದೆ, ಆದ್ರೂ ಅವ್ರಿಗೆ ಅರ್ಧ ಇರ್ತದೆ, ಗ್ಯಾಪ್ ಇರ್ತದೆ. ಆ ಪರಿಶಾನದಿಂದ ಅವ್ರಿಗೆ ಬೇಕಂದ್ರೆ 2 ಬಾಟ್ಲು ಹಚ್ಚಲೇಬೇಕು. ಕೆಲವ್ರಿಗೆ ಕೂದಲು ಚೆನ್ನಾಗಿರ್ತದೆ, ಉದುರ್ತಾ ಇರ್ತದೆ, ತಳ್ಳಗಾಗ್ಬಿಡ್ತಾರೆ, 1 ಬಾಟ್ಲು ಹಚ್ಚಿದ್ರು ಸಾಕು ಅವ್ರಿಗೆ. ಇನ್ನು ಮಾರ್ಕೆಟ್ ಅಲ್ಲಿ ಫೇಕ್ ಆಯಿಲ್ ಕೂಡ ಇದೆ. ಸೊ ಇದೇ ಫೇಕ್ ಆಯಿಲ್ ಏನಾದ್ರೂ ಬಂದು ಜನಗಳು ಮೋಸ ಹೋಗಿ ನಿಮಗೆ ಆ ಸುದ್ದಿ ಏನಾದ್ರೂ ಬಂದಿದೆಯಾ ಸರ್? ಆ ತರ ಕೇಸಸ್ ಏನಾದ್ರೂ ನೀವು ಹ್ಯಾಂಡಲ್ ಮಾಡಿದ್ದೀರಾ? ಜಾಸ್ತಿ ಬಂದಿದ್ದಾವೆ ಮೇಡಮ್. ಆನ್ಲೈನ್ಲಿ, ಫ್ಲಿಪ್ಕಾರ್ಟ್ಲಿ, ಮೇಜಮ್ಲಿ, ಎಲ್ಲೆಲ್ಲಿಯೋ ಕಮ್ಮಿ ರೇಟ್ಗೆ ಸಿಗ್ತದ ಅಂತ ತಗೊಂಡ್ಬಿಟ್ಟು ಮತ್ತೆ ಅವರು ಹಚ್ಚಿ ನೋಡಿದ್ರೆ ಗುಲ ಆಗ್ಲ ಫಲ ಆಗ್ಲ ಅಂತ ನಮ್ಮ ನಂಬರ್ಗೆ ನಮ್ಮ ವಿಡಿಯೋ ಓಡ್ತಾ ಇರ್ತವೆ. ಆದ್ಮೇಲೆ ಅವ್ರ ನಂಬರ್ ಇರ್ತವೆ, ಅವ್ರ ನಂಬರು ಇರಲ್ಲ. ಬಾಟಲ್ ಹಂಗೆ ಕೊಟ್ಟು ಕ್ಲಿಕ್ ಮಾಡ್ಬಿಟ್ಟು ತಗೊಂಡ್ಬಿಡ್ತಾರೆ ಕಮ್ಮಿ ರೇಟ್ ಅಂತ. ಮತ್ತೆ ನಮಗೆ ಫೋನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನಾವು ನೋಡ್ತೀವಿ ನಮ್ನ ಎಣ್ಣೆ ಇಲ್ಲ, ನಮಗೆ ಟಾರ್ಚರ್ ಮಾಡ್ತಾರೆ. ಅದಕ್ಕೋಸ್ಕರನೇ ನಾವು ಟಿವಿ ಚಾನಲಲ್ಲಿ ಒರಿಜಿನಲ್ ಯಾವುದು ಪ್ಯೂರ್ ಯಾವುದಂತ ತಾವು ತೋರಿಸೋಗಿ ತೆಗಿಯೋಗೆ ಬಂದಿದ್ದೀವಿ ಮೇಡಮ್.
ಓಕೆ ವೀಕ್ಷಕರೇ, ಈ ಬಾಟಲ್ ರೇಟ್ ನಾವು ಯಾಕೆ ಹೇಳ್ತಾ ಇದ್ದೀವಿ ಮಾಧ್ಯಮದ ಮುಖಾಂತರವಾಗಿ ಅಂತ ಹೇಳಿದ್ರೆ, ಕೇವಲ 200 ರೂಪಾಯಿಗೆ ಅಥವಾ 300 ರೂಪಾಯಿಗೂ ಕೂಡ ಇದೇ ಫೇಕ್ ಆಯಿಲ್ ಮಾರ್ಕೆಟ್ ಅಲ್ಲಿ ಬಂದಿದೆ. ಸೊ ಅದನ್ನ ತಗೊಂಡು ಜನ ಮೋಸ ಹೋಗಿರೋದು ಉಂಟು. ಹಾಗಾಗಿ ಇದನ್ನ ರೇಟ್ ಎಷ್ಟಿದೆ, ಇದು ಒರಿಜಿನಲ್ ಪ್ರಾಡಕ್ಟ್ ಅಂತ ನೀವು ಗುರುತಿಸ್ಕೊಳ್ಳುವಂತ ಬಗೆ ಹೇಗೆ ಅನ್ನೋದನ್ನ ತಿಳಿಸುವಂತ ಒಂದು ಪುಟ್ಟ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನು ಇದು ಒರಿಜಿನಲ್ ಅಲ್ಲ ಅಥವಾ ಫೇಕ್ ಇರಬಹುದು ಅಂತ ನಿಮಗೇನಾದ್ರೂ ಡೌಟ್ ಬಂದ್ರೆ, ಆ ಬಾಟಲ್ ಮೇಲೆ ನಂಬರ್ನ ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಆ ನಂಬರ್ಗೆ ನೀವು ಕರೆ ಮಾಡಬೇಕಾಗತ್ತೆ. ಡೈರೆಕ್ಟ್ ಆಗಿ ಈಗ ರುಹಾಮಾ ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ ನ ಓನರ್ ಆಗಿರುವಂತಹ ಚಂದನ್ ಮತ್ತು ರಾಣಿಯವರು ಫೋನ್ ರಿಸೀವ್ ಮಾಡ್ತಾರೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹೇಳ್ತಾರೆ. ಆ ಆಯಿಲ್ ನಮ್ದೇ ಪ್ರಾಡಕ್ಟ್ ದ ಅನ್ನೋದು ಕೂಡ, ಆ ಡೌಟ್ ಏನಾದ್ರೂ ಇದ್ರೆ ಅವರು ನಿಮ್ಗೆ ಕ್ಲಿಯರ್ ಮಾಡ್ತಾರೆ. ಇನ್ನು ವೀಕ್ಷಕರೇ, ರುಹಾಮಾ ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ ಯಾವ ರೀತಿ ಉಪಯೋಗಿಸ್ಕೊಳ್ಳೋದು, ಇದರ ರಿಸಲ್ಟ್ ಹೇಗಿರುತ್ತೆ ಅನ್ನೋದನ್ನ ನಾವು ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಗೆ ನೀಡ್ತಾ ಬರ್ತಾ ಇದ್ದೀವಿ. ಇದನ್ನ ಉಪಯೋಗಿಸಿ ಇದರಿಂದ ರಿಸಲ್ಟ್ ಪಡ್ಕೊಂಡಿರುವಂತಹ ಕೆಲವೊಂದು ಗ್ರಾಹಕರು ಮಾತಾಡಿದ್ದಾರೆ. ಬನ್ನಿ ಏನ್ ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ. ನಮ್ಮ ಹೆಸರು ಮಹಾದೇವ ಅಂತ ಹೇಳಿ ಹಾವೇರಿ ಸೈಡಿಂದ ಬಂದಿದ್ದು. ಎರಡನೇ ಸರಿ ಬಂದು ತಗೊಂಡೋಗಿರೋದು ನಾನು. ರುಹಾಮಾ ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೆ. ಫಸ್ಟು ಎಲ್ಲ ಕೂದಲು ಉದುರ್ತಿತ್ತು ಜಾಸ್ತಿ, ಇವಾಗ ಉದುರಲ್ಲ, ಮೇಲೆ ಸಿಕ್ಕಾಪಟ್ಟೆ ವೈಟು ಇತ್ತು. ಈಗ ಪರವಾಗಿಲ್ಲ, ನನ್ನ ಮಗಳು ಯೂಸ್ ಮಾಡ್ತಾಳೆ, ನಾನು ಯೂಸ್ ಮಾಡ್ತಾಯಿದ್ದೀನಿ. 100% ಚೆನ್ನಾಗೈತೆ, ಪರವಾಗಿಲ್ಲ ಎಣ್ಣೆಗಳು. ನಮಸ್ಕಾರ, ನನ್ನ ಹೆಸರು ಮೀನಾ ಅಂತ. ನಾವು ಕ್ಯಾನಗರಿಂದ ಬರ್ತಾಯಿದ್ದೀವಿ. ನಾವು ಕೂದಲು ತುಂಬ ಉದುರ್ತಾ ಇತ್ತು, ಅದಕ್ಕೋಸ್ಕರ ಎಣ್ಣೆ ಹಾಕ್ತು ಒಂದ್ಸತಿ ಹಚ್ಚಿ ನೋಡಿದ್ವಿ. ಅದು ಈಗ ಪರವಾಗಿಲ್ಲ ಹಚ್ಚಿದ್ದಕ್ಕೆ. ಇವಾಗ ಇನ್ನೊಂದು ಬಾರ್ ತೆಗೆಯ ಅಂತ ಬಂದಿದ್ದೀವಿ, ಇಲ್ಲಿ ಹುಣಸೂರು ಬಂದಿದ್ದೀವಿ ತೆಗೆಯಕ್ಕೆ ಅಂತ ಹೇಳಿ. ನನ್ನ ಹೆಸರು ಭವಾನಿ ಅಂತ, ನಾನು ಪ್ರಿಯಾಪಟ್ಟಣದಿಂದ ಬಂದಿದ್ದೀನಿ. ನನ್ನ ತಂಗಿಗೆ ಕೂದಲು ತುಂಬ ಉದುರ್ತಾ ಇತ್ತು. ಅವಳಿಗೋಸ್ಕರ ಅವಳು ಮೊಬೈಲಲ್ಲಿ ನೋಡಿಬಿಟ್ಟು ಚಾಯ್ಸ್ ಮಾಡಿ ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ ಅಂತೇಳಿ ಆಯ್ಕೆ ಮಾಡಿ ನಾವು ಫೋನ್ ಮಾಡಿ ಬುಕ್ ಮಾಡಿ ಮತ್ತೆ ಈಸ್ಕೊಂಡು ಹಚ್ಚಿದ್ವಿ. ಮತ್ತೆ ರಿಸಲ್ಟ್ ಚೆನ್ನಾಗಿ ಬಂದಿದೆ, ಮತ್ತೆ ಬಂದಿದ್ದೀವಿ ಇನ್ನೂ ಒಂದು ಈಸ್ಕೋಬೇಕು ಅಂತ. ಸರ್ ಮ್ಯಾಮ್, ನೀವು ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಈ ಏರ್ ಆಯಿಲ್ ನ ಕುರಿತಾಗಿ ಒಂದಷ್ಟು ಮಾಹಿತಿನ ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.